ಎಲ್ಲರಿಗೂ ನಮಸ್ಕಾರ. ಈಗಷ್ಟ ಯು ಐ ಸಿನಿಮಾದ ಒಂದು ಝಲಕ್ ನೋಡಿದೆ. ಭಾರಿ ನನಗಂತೂ ರಿಪೀಟ್ ಮತ್ತೊಮ್ಮೆ ನೋಡ್ಬೇಕಂತ ಅನ್ಸಾದೈತಿ. ಈಗೇನಿಲ್ಲ ಅಂದ್ರೆ ಒಂದು 5-6 ಸಲ ನೋಡಿದೆ. ಅದು 2 ನಿಮಿಷ 16 ಸೆಕೆಂಡ್ ಒಂದು ಝಲಕ್ ಬಿಟ್ಟಾರ. ನನಗಂತೂ ಭಾಳ ಖುಷಿ ಆಯ್ತು. ಎಲ್ಲರಿಗೂ ಗೊತ್ತಿರೋಂಗೆ ಕತೆ ಬರೆದಿರೋದಾಗಿರಲಿ, ಡೈರೆಕ್ಷನ್ ಮಾಡೋದಾಗಿರಲಿ ಉಪ್ಪಿ ಸರ್. ಅದಕ್ಕೆ ಬಂಡವಾಳ ಹಾಕಿದ್ದು ಪ್ರೊಡ್ಯೂಸರ್ ಬಂದು ಜಿ ಮನೋಹರನ್ ಅಂತೇಳಿ, ಶ್ರೀಕಾಂತ್ KP ಅಂತೇಳಿ. ಪ್ರೊಡ್ಯೂಸರ್ ಬಂದು ನವೀನ್ ಮನೋಹರನ್ ಅಂತೇಳಿ. ಉಪ್ಪಿ ಸರ್ದು ಒಂದು ಸಿನಿಮಾ ಅಂತಂದ್ರೆ ಆ ಕ್ರೇಜ ಬೇರೆ ಇರ್ತೈತಿ. ಇಷ್ಟು ದಿನ ಅವ್ರು ಮಾಡಿದ್ದು ಸಿನಿಮಾ ಏನು ಕ್ರೇಜ್ ಇತ್ತಲ್ಲ ಅದ್ರ ಡಬ್ಬಲ್ ಅಲ್ಲ ತ್ರಿಬ್ಬಲ್ ಆಗೈತಿ ಈ ಸಲ ಯು ಐ ಸಿನಿಮಾದ. ನನಗಂತೂ ಭಾಳ ವೇಟಿಂಗ್. ಈ ಝಲಕ್ ನೋಡಿದ್ಮೇಲೆ ಅಂತೂ ನಾನು ಭಾಳ ವೇಟ್ ಮಾಡಕತ್ತೀನಿ. ಆ್ಯಕ್ಚುಲಿ ಸಿನಿಮಾ ಥಿಯೇಟ್ರ್ನಾಗ ಹೋಗಿ ನೋಡಬೇಕಂತೇಳಿ. ಯಾಕಂದ್ರೆ ಅಷ್ಟು ಕುತೂಹಲ ಹುಟ್ಸೈತಿ ಆ ಪ್ರತಿಯೊಂದು. ಆ ಒಂದು ಬಿಟ್ಟರು ಅಂತ 2 ನಿಮಿಷ 16 ಸೆಕೆಂಡಿಂದ ವಿಡಿಯೋ ಒಳಗೆ ಭಾಳ ಅಂದ್ರೆ ಭಾಳ ಡೀಟೇಲ್ಸ್ ಕೊಟ್ಟಾರ. ಭಾಳ ಅರ್ಥ ಐತಿ. ನನಗಂತೂ ಅನಿಸ್ತ ಸಿನಿಮಾ ನೋಡಲೇಬೇಕು ಪ್ರತಿಯೊಬ್ಬರು ಅನ್ನೋವಂಥದ್ದು. ಆಮೇಲೆ ಉಪ್ಪಿ ಸರ್ದಂದ್ರೆ ಅದು ಮಾತಾ ಇಲ್ಲ. ಆದರೆ ಇಷ್ಟು ದಿನಕ್ಕಿಂತ ಈ ಸಲ ಸ್ವಲ್ಪ ಬೇರೆ ಲೆವೆಲ್ನಾಗ ಐತಿ. ಅದಕ್ಕಿಂತ ಒಂದು ಕೈ ಅಲ್ಲ, ಅದು 10 ಕೈ ಮುಂದೋಗೈತಿ ಈ ಸಲ. 2014 ಆ ಇಯರ್ ಅವ್ರು ತೋರ್ಸಾರ. ಅಂದ್ರೆ 2014 ಒಳಗೆ ಹೆಂಗೆ ಅಕ್ಕೈತಿ ನಮ್ಮ ದೇಶ ಅನ್ನೋದಾಯ್ತು ಅಂತೇಳಿ ನನಗೆ ಅನಿಸ್ತು. ಪ್ರತಿಯೊಬ್ಬರಿಗೂ ಅದ 2014 ಒಳಗಿನ ನಡೆಯುವಂಥ ಘಟನೆ ಅಂತ ತೋರ್ಸಾರ. ಈ ಸೀನ್ ನೋಡಿದ್ರೆ ಅನಿಸ್ತೈತಿ ಒಂದು ಬಾಳೆಹಣ್ಣಿಗೋಸ್ಕರ ಅದೊಂದು ಝಲಕ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಕೈತಿ. ಒಂದು ಬಾಳೆಹಣ್ಣಿಗೋಸ್ಕರ ನಮ್ಮ ಪರಿಸ್ಥಿತಿ ಯಾವ ಮಟ್ಟಿಗೆ ಬರ್ತೈತಿ 2040 ಅಂತೇಳಿ ತೋರ್ಸಾರ. ಸೊ ಅಂತ ಅದು ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಿರಲಿ, ಅವ್ರು ಇರೋಂಥ ಪ್ಲೇಸ್ ಆಗಿರಲಿ, ನಿಮ್ಗೆ ನೋಡಿದ್ರೆ ಅರ್ಥ ಆಕೈತಿ ಪೂರ್ತಿ ಏನಂತೇಳಿ ಆ ಝಲಕ್ ನೋಡಿದಾಗ. ಈ ಸೀನ್ ಒಳಗೆ ಗೊತ್ತಾಕೈತಿ ನಿಮ್ಗೆ ಕ್ಲಿಯರ್ ಆಗಿ ಉದ್ಧಾರ ಯಾರಾಗತ್ತಾರ ಯಾರು ಆಗತ್ತಿಲ್ಲ ಅನ್ನೋದು ಈ ಸೀನ್ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಗೊತ್ತಾಕೈತಿ. ಯಾಕಂದ್ರೆ ಅಷ್ಟ ಚಂದ ತೋರ್ಸಾರ ಸೀನ್ ಅದ. ಜಾತಿ ಧರ್ಮದ ಬಗ್ಗೆ ಅದ್ರ ಮೇಲೆ ಗಾಡಿ ಮೇಲೆ ಹಾಕ್ಯಾರ. ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಧರ್ಮ 9 ಅಂತ ಹಾಕ್ಯಾರ. ಜಾತಿ 301 350 ಅಂತ ಹಾಕ್ಯಾರ. ಸೊ ಅದು ಏನಂತ ಸಿನಿಮಾ ನೋಡಿದಾಗ ನನಗೂ ಗೊತ್ತಾಗ್ತೈತಿ. ಈ ಸೀನ್ ಮುಂದೆ ಒಂದಿನ ಒಬ್ಬರು ಹೆಣದ ಮೇಲೆ ಕುಂತು ತಿನ್ನೋ ಪರಿಸ್ಥಿತಿ ಬರ್ತೈತಿ ಅಂತೇಳಿ ಭಾಳ ಚಂದ ತೋರ್ಸಾರ. ಮುಂದೆ ಒಂದು ಹೆಣ ಬಿದ್ದೈತಿ, ನಮ್ಮವರ ಸತ್ತು ಬಿದ್ದಾರ ಅಂದ್ರು ನಾವು ಅದನ್ನ ಬೇಗ ಕಾಡು ಅದ್ರ ಮೇಲೆ ಕುಂತು ತಿನ್ನುವಂಥ ಪರಿಸ್ಥಿತಿ ಬರ್ತೈತಿ ಅನ್ನೋದು ಭಾಳ ಚಂದ ತೋರ್ಸಾರ. ಜಾತಿ ಒಳಗೆ ಅದು ತೋರ್ಸಾರ. ಅದು ಝಲಕ್ ಒಳಗೆ ಜಾತಿ ಮುದ್ರಣ ಅಂತಂದ್ರೆ ನಮ್ಮ ಜಾತಿಯವ್ರಿಗೆ ಈ ಅಚ್ಚೆ ಅಂತೇಳಿ ಒಂದು ಮಾಡ್ತಾರೆ. ಪ್ರತಿಯೊಂದು ವ್ಯಕ್ತಿಗೂ ನಮ್ಮ ಜಾತಿಯವ್ರಿಗೆ ಈ ನಮ್ಮ ಜಾತಿಯ ಒಂದು ಗೊತ್ತು ಸಾಕು ಮೈ ಮೇಲೆ ಒಂದು ಅಚ್ಚೆ ಹಾಕೋ ಪರಿಸ್ಥಿತಿ ಮುಂದೊಂದು ದಿವ್ಸ ಬರ್ತೈತಿ ಅನ್ನೋದನ್ನ ತೋರ್ಸಾರ. ಪ್ರತಿಯೊಂದು ಜಾತಿಯವರು ಏನು ನೋಡಿ ಗುರ್ತಿಸ್ಬೇಕಂತಂದ್ರೆ ಅವ್ರವ್ರದ್ದಾದ ಒಂದು ಗುರ್ತು ಅಂತೇಳಿ ಹಾಕಿ ಗುರ್ತಿಸೋ ಲೆವೆಲಿಗೆ ಮುಂದೊಂದು ದಿನ ಬರ್ತೈತಿ ಅಂತೇಳಿ ಇಲ್ಲಿ ಭಾಳ ಚಂದ ತೋರ್ಸಾರ. ನಾವು ಹೆಂಗಾರ ಹಾಳಾಗೋಗ್ಲಿ, ನಮ್ಮ ದೇಶ ಅನ್ನೋದು ಹೆಂಗೆ ಹಾಳಾಗೋಗ್ಲಿ, ನಾವು ಇರೋ ಪರಿಸ್ಥಿತಿ ಹೆಂಗೆ ಹಾಳಾಗೋಗ್ಲಿ, ನಾವು ಹೆಂಗಾರೇ ಇರಲಿ, ನಮ್ಗೆ ಹೆಂಗೆ ಅಂತಂದ್ರೆ ಕ್ರಿಕೆಟ್ ಆಗಲಿ ಮತ್ತೊಂದಾಗಿರಲಿ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ಹೊರತು ಉದ್ಧಾರ ಯಾರಾಗತ್ತಿಲ್ಲ ನಮ್ದು ಏನು ಪರಿಸ್ಥಿತಿ, ನಾವು ಉದ್ಧಾರ ಆಗಕ್ಕೆ ಏನು ಮಾಡ್ಬೇಕು ಏನಿಲ್ಲ. ನಾವು ಹೆಂಗಾರ ಹಾಳಾಗೋಗ್ಲಿ, ಒಟ್ಟು ಕ್ರಿಕೆಟ್ ಆಗಲಿ ಮತ್ತೊಂದು ಮಗದೊಂದು ಒಟ್ಟ ಇದ್ರ ಒಳಗೆ ಭಾಳ ಅಡಿಕ್ಟ್ ಆಗ್ಯಾರ ಅಂತೇಳಿ ಇಲ್ಲಿ ಒಂದು ಸೀನ್ ಒಳಗೆ ಭಾಳ ಚಂದ ತೋರ್ಸಾರ. ಊರಿಗೆ ಮಗ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ಮನಿಗಾರ ಮಗ ಆಗ್ಬೇಕಂತ. ಸೊ ನಾವು ಅದನ್ನೂ ಆಗತ್ತಿಲ್ಲ ಅನ್ನೋದನ್ನ ಹೇಳ್ತೈತೆ ಆ ಸೀನ್. ಸೊ ಆ ಸಿನಿಮಾ ಒಳಗೆ ಇನ್ನೂ ಭಯಂಕರ ಸ್ಟ್ರಾಂಗ್ ತೋರಿಸಿರ್ಬೋದು ಅಂತ ಭಾಳ ನಂಗಂತೂ ಅನಿಸ್ತೈತೆ ಅದು. ಮತ್ತೊಂದು ಏನಪ್ಪ ಅಂತಂದ್ರೆ ಅದೇ ಒಂದು ಝಲಕ್ ಒಳಗೆ ಮತ್ತೊಂದು ಹೇಳ್ತಾರೆ, ನಮ್ಮವ್ರು ಮಂಗಳ ಗ್ರಹಕ್ಕೆ ಹೋಗ್ಯಾರ ಅಂತೇಳಿ. ಸೊ ಅದು ನನಗೇನು ಅನಿಸ್ತದೆ ಅದು ನೋಡಿದ ತಕ್ಷಣ ಅಂದ್ರೆ ನಮ್ಮವ್ರು ಅಲ್ಲಿ ಹೋಗ್ತಾರ ಇವ್ರು ಇಲ್ಲಿ ಹೋಗ್ತಾರ ಇದನ್ನ ಮಾಡ್ತಾರ ಅನ್ಕೊಂತನ ನಾವು ಒಂಥರ ಅದ್ರಾಗ ಹೋಗ್ಬಿಟ್ಟಿವಿ. ಈಗ ಆದ್ರೆ ನಾವೇನು ಮಾಡತ್ತೀವಿ ನಮ್ಮ ಪರಿಸ್ಥಿತಿಯನ್ನು ಅದನ್ನು ವಿಚಾರ ಮಾಡಾಕತ್ತಿಲ್ಲ. ಅಂದ್ರೆ ನಾವು ಹೆಂಗಂದ್ರೆ ಕೈಯಾಗ ಒಂದು ಮೊಬೈಲ್ ಇತ್ತು, ಅವ್ರು ಇಲ್ಲಿ ಹೋಗ್ಯಾರ ಅಂತೇಳಿ ಮೊಬೈಲ್ನಾಗ ಸುದ್ದಿ ನೋಡೋದು. ನಮ್ದು ಮೈ ಮೇಲೆ ಅರಿವಿ ಇರಂಗಿಲ್ಲ, ಏನಿರಂಗಿಲ್ಲ, ಮನಿ ಮಠ ಎಲ್ಲ ಗುಂಡಾಂತರ ಆದ್ರೂ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಾಗ ಜೀವನ ಸಾಗಿಸಾಗತ್ತೀವಿ ಅನ್ನೋಂಥದ್ದು ಭಾಳ ಚಂದ ತೋರ್ಸಾರ. ಮೊದ್ಲು ಹೆಂಗಿತ್ತಂದ್ರೆ ಮುಂದಿನ ಮನೆಯವ್ರದ್ದು ಬಾಜು ಮನೆಯವ್ರದ್ದು ಏನಾರ ಕಳವಾಗೈತೆ ಅಂತ ನಮ್ಮನೆ ಸೇಫೈತಲ್ಲಿ ಸಾಕು ಅನ್ಕೋತಿದ್ವಿ. ಈಗ ಹೆಂಗಾಗಿತ್ತು ಪರಿಸ್ಥಿತಿ ಅಂತಂದ್ರೆ ಆ ಒಂದು ಝಲಕ್ಗಳು ತೋರ್ಸಿದ್ದು ಏನಪ್ಪ ಅಂತಂದ್ರೆ ಯಾವುದೋ ಒಂದು ದೇಶದಾಗ ಏನೋ ಒಂದು ವಾರ ಆಗತ್ತೆ ಅಂತಂದ್ರೆ ನಾವು ಸದ್ಯಕ್ಕೆ ಸೇಫ್ ಅದೆಲ್ಲ ಸಾಕು, ನಮ್ದು ಹೆಂಗೆ ಮನಿ ಮಠ ಏನಿಲ್ಲ ಅಂದ್ರೆ ತೊಡೆ ಬಿದೆ, ಒಟ್ಟು ನಾವು ಈಗ ಸದ್ಯಕ್ಕೆ ಸೇಫ್ ಅದೇ ಸಾಕು, ನಮ್ಮ ಸೇಫ್ಟಿ ನೋಡೋದು ಅಷ್ಟೇ ಅನ್ನೋದನ್ನ ಭಾಳ ಚಂದ ತೋರ್ಸಾರ. ಮೊದ್ಲಿಂದನೂ ಅವ್ರು ಹೇಳ್ಕೊಂತ ಬಂದಾರೆ, ಈಗ ಒಂದು ದೊಡ್ಡ ಮಟ್ಟದಾಗ ತೋರ್ಸಾರ. ನಮ್ದನ್ನು ತಮ್ಮ ಮನೆ, ತಮ್ಮ ಊರು, ತಮ್ಮ ದೇಶ
ಅದು ಭಾಳ ಚಂದ ತೋರ್ಸಾರ. ಯಾರೋ ಅಧಿಕಾರಿ ಬರ್ತಾನೆ ರಿಚ್ ಆಗಿ, ಊರ ಹಾಳಾಗಿರ್ತೈತಿ, ಮಂದಿನ ಹಾಳಾಗಿರ್ತಾರ, ಒಂದು ಹೊತ್ತಿಗೂ ಬಡದಾಡಂತ ಪರಿಸ್ಥಿತಿ. ಹಂಗೆ ಬಂದಾಗ ಅವ್ರು ರಿಚ್ ಆಗಿ ಬರ್ತಾರ, ನೋಡ್ತಾರ. ಅಲ್ಲೇ ಒಂದು ಗುಂಪು ಬಂದ ಕೇಸ ಅಧಿಕಾರಿ ಮುಂದೆ ಧಿಕ್ಕಾರ ಧಿಕ್ಕಾರ ಅಂತೇಳಿ ಕೂಗ್ತಾರ. ಅಲ್ಲಿ ಭಾಳ ಚಂದ ಹೇಳ್ಯಾರ. ಧಿಕ್ಕಾರಕ್ಕೆ ಬೆಲೆ ಇಲ್ಲ, ಅಧಿಕಾರಕ್ಕೆ ಬೆಲೆ ಅಂತೇಳಿ. ಅಷ್ಟು ಹೇಳಿ ಕುಂಡಿ ಮೇಲೆ ಒಂದು ಡಿಸ್ಕ್ಯಾಮ್ ಅಂತೇಳಿ ಗನ್ಲೆ ಹೊಡೆದು, ಅಂದ್ರೆ ಈಗ ನಡೀತಿರೋ ಪ್ರೆಸೆಂಟ್ ಎಷ್ಟೋ ಮಂದಿ ಎಲ್ಲರಿಗೂ ಗೊತ್ತಿರೋದು, ಬಟ್ ಯಾರು ಹೇಳ್ಕೊಳಂಗಿಲ್ಲ. ಡಿಸ್ಕ್ಯಾಮ್ ಅಂತ ಹೊಡೆದು ಅಲ್ಲಿಂತ್ರ ಮುಗಿತಾರ. ನೀವು ಎಷ್ಟು ಧಿಕ್ಕಾರ ಹಾಕಿದ್ರು, ವರ್ಷಾಂಗಟ್ಲೆ ನೋಡ್ಕೊಂಡ್ ಬಂದಿದ್ದು, ಧಿಕ್ಕಾರ ಎಷ್ಟು ಹಾಕಿದ್ರು ಮುಗಿತು. ಇಷ್ಟ ಇದ್ರೆ ಹಣೆ ಬರ ಅಂತ ಒಂದು ಕುಂಡಿ ಮೇಲೆ ಡಿಸ್ಕ್ಯಾಮ್ ಅಂತ ಹೊಡೆದು ಮುಗೀತು. ಅಂದ್ರೆ ನಾವಿರೋ ರೀತಿನ, ಬೇರೆದವ್ರು ನಡ್ಕೊಳ್ಳೋ ರೀತಿನ ಭಾಳ ಚಂದ ತೋರ್ಸಾರ. ಇದಿಷ್ಟ ಒಂದು ಸೀನ್ ಒಳಗೆ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ, ಅಷ್ಟು ಚಂದ ತೋರ್ಸಾರ. ಕ್ಯೂರಿಯಾಸಿಟಿ ಹುಡ್ಸಾರ ಅಂತಂದ್ರೆ ನನಗೆಲ್ಲ ಒಂದ್ ಕಡೆ ಅನಿಸ್ತೈತಿ. ಸಿನಿಮಾ ನೋಡ್ರಿ ಪ್ರತಿಯೊಂದು ಇದ ಭಾಷೆ ಅದ ಭಾಷೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಭಾಳ ಚಂದ್ರ ಹತ್ರ ಆಗುವಂತ ಒಂದು ಸಿನಿಮಾ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟ, UI ಸಿನಿಮಾ ಪ್ರತಿಯೊಬ್ಬರು ನೋಡ್ರಿ, ಥಿಯೇಟ್ರಿಗೆ ಹೋಗಿ ನೋಡ್ರಿ. ಉಪ್ಪಿ ಸರ್ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವಲ್ಲ, ಬಟ್ ಉಪ್ಪಿ ಸರ್ ಸಿನಿಮಾ, ಉಪ್ಪಿ ಸರ್ ವಿಚಾರಗಳ ಯಾವುದೇ ಒಂದು ಸಿನಿಮಾ ಮಾಡ್ರಂದ್ರೆ ಒಂದು 10 ವರ್ಷ 20 ವರ್ಷ 30 ವರ್ಷ ಮುಂದೆ ಇರ್ತಾರೆ ಯಾವಾಗಲೂ ವಿಚಾರಗಳು ಅವ್ರದ್ದು. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಆದಷ್ಟು ಲಗು ನಾವು ಉದ್ಧಾರ ಆಗ್ಬೋದು, ನಮ್ಮ ದೇಶ ಉಳಿಸ್ಕೋಬೋದು ಚಂದಂಗ ಅಂತೇಳಿ ಭಾಳ ಚಂದ ತೋರ್ಸಾರ. ಪ್ರತಿಯೊಬ್ಬರು ಇದನ್ನು ನೋಡ್ರಿ. ಎಲ್ಲದಕ್ಕಿಂತ ಹೆಚ್ಚಿಗೆ ಹೇಳೋದು ಅಂತಂದ್ರೆ ಒಳ್ಳೆ ತಂದಾಗ ವಿಚಾರ ಮಾಡ್ಬೇಕು, ಅದು ಯಾರ ಕಡೆನೂ ಇಲ್ಲ. ಬಟ್ ಅದನ್ನ ಮೀರಿ ನಾವು ಹೆಂಗೆ ಹೊಂಟಿವಿ ಹಿಂಗೆ ಹೋದ್ರೆ ಮುಂದೆ ಒಂದು ದಿವಸ ಹೆಂಗೆ ಆಕೈತಿ ಅಂತೇಳಿ ಹೇಳೋದು UI ಸಿನಿಮಾ. ಅಷ್ಟೇಳಿ ಇಲ್ಲಿಗೆ ಮಾತು ಮುಗಿಸ್ತೀನಿ. ನಮಸ್ಕಾರ.